ಕತೆ ಅಮೂಲ್ಯ ಕೂಡ. ರಾಂಪುರ್ ಅನ್ನೋ ಊರಿನಲ್ಲಿ ರತನ್ ಅನ್ನೋ ಹೆಸರನ್ನ ಒಬ್ಬ ಬಡ ರೈತ ಇದ್ದ. ಅವನ ಜಮೀನು ತುಂಬಾ ಬರಡಾಗಿತ್ತು. ಅವನು ತುಂಬಾ ಪ್ರಯತ್ನ ಪಡ್ತಿದ್ದ ಆ ಜಮೀನ ಹೇಗಾದ್ರೂ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ. ಅವನಿಗೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅಲ್ಲಿಂದ ಮಣ್ಣಲ್ಲ, ಕಲ್ಲು ಸಿಗ್ತಾ ಇತ್ತು. ಒಂದು ದಿನ ರತನ್ ಜಮೀನಿನಲ್ಲಿ ಅದೇ ರೀತಿ ಕೆಲಸ ಮಾಡಬೇಕಾದ್ರೆ, ಅಯ್ಯೋ ದೇವ್ರೆ, ಎಷ್ಟು ಹೊತ್ತಿಂದ ಈ ಕಲ್ಲಿನ ಭೂಮಿನ ಅಗಿತಾನೇ ಇದ್ದೀನಿ, ಆದ್ರೆ ಇದು ಮುಗಿಯೋ ತರ ಕಾಣ್ತಾನೆ ಇಲ್ಲ. ಹಾಗೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಿದ್ದ ಹಾಗೆ ಟಣ್ ಅಂತ ಒಂದು ಶಬ್ದ ಬಂತು. ಅವನು ಹಾಗೆ ಹೊಡಿತಾ ಇದ್ದಾಗ ಜಮೀನಿಂದ ಟಣ್ ಟಣ್ ಅಂತ ಶಬ್ದ ಬಂತು. ಅರೆ, ಏನಿದು? ಇದೇನೋ ತಾಮ್ರ ತರ ಅನ್ನಿಸ್ತಾ ಇದೆಯಲ್ಲ, ಚೆನ್ನಾಗಿ ಆಗದ್ ನೋಡ್ತೀನಿ. ಹೀಗೆ ಹೇಳಿ ಅವನು ಜಮೀನಲ್ಲಿ ಮತ್ತೆ ಕೆಲಸ ಪ್ರಾರಂಭಿಸ್ದ. ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ಮೇಲೆ ಆಗ ಅವನಿಗೆ ಒಡೆದೋಗಿರೋ ಕೊಡ ಸಿಗುತ್ತೆ. ತತ್ತೆರಿಕೆ, ಇದ್ಯಾವುದೋ ಮುರಿದೋಗಿರೋ ಕೊಡ. ಒಂದ್ ವೇಳೆ ನಿಧಿ ತುಂಬಿರೋ ಕೊಡ ಆಗಿದ್ರೆ ಒಳ್ಳೇದಾಗ್ತಿತ್ತು. ಅಯ್ಯೋ ದೇವ್ರೆ, ನನ್ನ ಹಣೆ ಬರದಲ್ಲಿ ಏನೂ ಇಲ್ವಾ? ಇಡೀ ಜೀವನ ಇದೇ ತರ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕಾ? ಹಾಗೆ ಹೇಳಿ ಅವನು ದುಃಖದಿಂದ ಹೇಳ್ತಾನೆ, ಹಸುವಿಂದ ನನ್ನ ಹೊಟ್ಟೆಲ್ ನೋವಾಗ್ತಿದೆ. ಸರಿ, ಆ ದಾಳಿಂಬೆನ ಕಿತ್ಕೊಂಡು ತಿನ್ನೋಣ. ಹತ್ರದಲ್ಲಿರೋ ದಾಳಿಂಬೆ ಮರದಿಂದ ದಾಳಿಂಬೆನೆ ಕಿತ್ಕೊಂಡು ಅದನ್ನ ತಿಂತಾನೆ. ಉಳಿದಿರೋ ದಾಳಿಂಬೆನ ಸೀಳ್ಬಿಟ್ಟಿರೋಂಥ ಕೊಡದಲ್ಲಾಗ್ತಾನೆ. ಆಗ ಅವನು ಸ್ವಲ್ಪ ಹೊತ್ತು ಅಲ್ಲೇ ವಿಶ್ರಾಂತಿ ಪಡಿತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಎದ್ದು ನೋಡಿದಾಗ ಆ ಕೊಡದ ತುಂಬ ದಾಳಿಂಬೆಗಳೇ ತುಂಬಿರ್ತವೆ. ಅವನು ಕೊಡದಲ್ಲಿದ್ದ ದಾಳಿಂಬೆಗಳನ್ನ ಕೆಳಕ್ಕೆ ಹಾಕಿ ಮತ್ತೆ ಒಂದೆರಡು ದಾಳಿಂಬೆಗಳನ್ನ ಕೊಡಕ್ಕೆ ಹಾಕ್ತಾನೆ. ಮತ್ತೆ ಸ್ವಲ್ಪ ಹೊತ್ನಲ್ಲೇ ದಾಳಿಂಬೆಯಿಂದ ಮಡಕೆ ತುಂಬುತ್ತೆ. ಅವನು ಆ ಕೊಡನ ಮನೆಗೆ ತಗೊಂಡು ಹೋಗಿ ತನ್ನ ಹೆಂಡತಿಗೆ ಹೇಳ್ತಾನೆ, ಬೇಗ ಹೋಗಿ ಬಾಗ್ಲನ್ನ ಹಾಕು. ಬಾಗ್ಲ ಯಾಕೆ ಹಾಕ್ಬೇಕು? ನಾನು ಹೇಳ್ತಿದ್ದೀನಲ್ಲ, ಬೇಗ ಹೋಗಿ ಬಾಗ್ಲಾಕು ಅಂತ. ಗೋಮತಿ ಬಾಗಿಲನ್ನ ಹಾಕ್ತಾಳೆ. ಇದನ್ ತಗೋ, ದಾಳಿಂಬೆ ತಿನ್ನು. ನಿಮ್ ತಲೆಗಿಲೆ ಕೆಟ್ಟಿದ್ಯೇನು? ಮನೆಯಲ್ಲಿ ದಿನಸಿ ಧಾನ್ಯಗಳು ಇಲ್ಲ. ಒಂದ್ ಆಲೂಗಡ್ಡೆ ಟೊಮೆಟೊ ಉಳ್ಕೊಂಡಿದೆ, ಮತ್ತೆ ನೀವು ಧಾನ್ಯಗಳ ಬದಲು ದಾಳಿಂಬೆಯನ್ನು ತಂದಿದ್ದೀರಾ. ಇನ್ಮುಂದೆ ಈ ಮನೆಯಲ್ಲಿ ಯಾವ್ದಕ್ಕೂ ಕಡಿಮೆ ಇರಲ್ಲ. ಹೋಗು, ಆಲೂಗಡ್ಡೆ ಟೊಮೆಟೊ ತಗೊಂಬಾ, ಆಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇವ್ರ ತಲೆ ಕೆಟ್ಟಿದೆ ಅನ್ಸುತ್ತೆ. ರತನ್ ಕೊಡದಿಂದ ದಾಳಿಂಬೆನ ತೆಗೆದು ಬೇರೆ ಕಡೆ ಇಡ್ತಾನೆ. ಗೋಮತಿ ಆಲೂಗಡ್ಡೆ ಮತ್ತೆ ಟೊಮೆಟೊ ತರ್ತಾಳೆ. ಇದ್ ತಗೊಳ್ಳಿ. ಇದನ್ನ ನನಗ್ ಕೊಡ್ಬೇಡ, ಕೊಡದಲ್ಲಿ ಹಾಕು. ಈ ಕೊಡದಲ್ಲಿ ಹಾಕಿದ್ರೆ ಏನಾಗುತ್ತೆ? ನೀನು ಪ್ರಶ್ನೆ ಮಾಡ್ಬೇಡ, ಹೇಗ್ ಹೇಳ್ತಿದ್ದೀನೋ ಅದನ್ನ ಮಾಡು. ಗೋಮತಿ ಕೊಡದಲ್ಲಿ ಒಂದು ಆಲೂಗಡ್ಡೆ ಮತ್ತೆ ಟೊಮೆಟೊನ ಹಾಕ್ತಾಳೆ. ತಕ್ಷಣ ಕೊಡ ತುಂಬಾ ಆಲೂಗಡ್ಡೆ ಮತ್ತೆ ಟೊಮೆಟೊ ಬರುತ್ತೆ. ಅಯ್ಯೋ, ಏನಿದು? ನನ್ ಕಣ್ಣಿನ ಏನ್ ನೋಡ್ತಾ ಇದ್ದೀನಿ? ಈ ಕೊಡದಿಂದ ಎಷ್ಟೊಂದು ಆಲೂಗಡ್ಡೆ ಮತ್ತು ಟೊಮೆಟೊ ಬರ್ತಾ ಇದೆ. ಇವಾಗ ನಿನಗೆ ಅರ್ಥ ಆಯ್ತಾ? ಆ ದೇವರು ನಮ್ಮ ಮಾತುಗಳನ್ನ ಕೇಳ್ದ ಅನ್ಸುತ್ತೆ. ಈಗ ಆ ದೇವರು ನಮ್ಮ ಮೇಲೆ ದಯ ತೋರಿಸಿದಾನೆ. ಸರಿ ಕೇಳು ಗೋಮತಿ, ಈ ಕೊಡದ ವಿಷಯದ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಪರಿಸ್ಥಿತಿನ ಬದಲಾಯಿಸುತ್ತೆ. ಅದಕ್ಕೆ ಹೇಳ್ತಾರ ಅನ್ಸುತ್ತೆ, ದೇವ್ರು ಕೊಡ್ಬೇಕಂತ ಅನ್ಕೊಂಡ್ರೆ ಬೆಳಕಿಗಿಂತ ಜಾಸ್ತಿನೇ ಕೊಡ್ತಾರೆ. ಅಯ್ಯೋ ದೇವ್ರಿ, ನಾಳೆ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡಿತೀನಿ. ಹಾ ಹೊಡೆದು ಬಿಡು, ಆದ್ರೆ ಮೊದಲು ಏನಾದ್ರೂ ತಿನ್ನಕ್ ಮಾಡು. ತುಂಬಾ ಹೊಟ್ಟೆ ಹಸಿತಾ ಇದೆ. ಹಾ ಸರಿ, ನೀವು ಕೈ ಕಾಳುಗಳನ್ನು ತೊಳ್ಕೊಳ್ಳಿ, ನಾನು ಬೇಗನೆ ಅಡಿಗೆ ಮಾಡ್ತೀನಿ. ಗೋಮತಿ, ನಮ್ಗೆ ಇಷ್ಟೊಂದು ಆಲೂಗಡ್ಡೆ ಅವಶ್ಯಕತೆ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸಂತೆಗೆ ಹೋಗಿ ಆಲೂಗಡ್ಡೆ ಟೊಮೆಟೊನ ಮಾರೋಣ ಅಂತ. ಹಾ ಇದು ಸರಿಯಾಗಿ ಹೇಳಿದ್ರಿ. ಇಷ್ಟೊಂದು ಇಟ್ಕೊಂಡು ನಾವೇನ್ ಮಾಡೋಣ? ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ, ಎಲ್ಲ ಕೆಟ್ಟೋಗ್ಬಿಡುತ್ತಲ್ವಾ. ಅದಕ್ಕೆ ಇದು ಮಾರಿದ್ರೇನೆ ಸರಿ. ಇವಾಗ ನೋಡು ಗೋಮತಿ, ನಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಇರಲ್ಲ. ರೈತ ಆಲೂಗಡ್ಡೆ ಮತ್ತೆ ಟೊಮೆಟೊ ತುಂಬಿದ ಚೀಲನ ತಗೊಂಡು ಮಂಡಿಗೆ ಹೋಗ್ತಾನೆ. ಅಲ್ಲಿ ವ್ಯಾಪಾರಿ ಹತ್ರ ಹೇಳ್ತಾನೆ, ಅರೆ, ನಿಮ್ಮ ಅಂಗಡಿಯಲ್ಲಿ ಹಣ್ಣು ತರಕಾರಿಗಳು ಜಾಸ್ತಿ ಇದೆ. ನಿನಗೇನ್ ಬೇಕು ಅದನ್ನ ಹೇಳು. ಇಲ್ಲ, ನಾನಿವತ್ತು ತಗೊಳಕ್ ಬಂದಿಲ್ಲ, ಕೊಡಕ್ ಬಂದಿದ್ದೀನಿ. ಕೇಳಿ, ಆಲೂಗಡ್ಡೆ ಟೊಮೆಟೊ ದಾಳಿಂಬೆ ಮಾರಕ್ ಬಂದಿದ್ದೀನಿ. ಅರೆ, ಏನ್ ವಿಶೇಷ ರತನಣ್ಣ? ನಿನ್ನ ಬಂಜರ ಭೂಮಿಯಲ್ಲಿ ನೋಡಿದ್ರೆ ಏನು ಬೆಳೆಯಲ್ವಲ್ಲ, ಆದ್ರೆ ಇದೆಲ್ಲ ಎಲ್ಲಿಂದ ಬಂತು?
ಹೇಗ್ ಬಂತು ಎಲ್ಲಿಂದ ಬಂತು ಇವೆಲ್ಲ ಬಿಟ್ಟಾಕಿ ಬರೀ ನೀನ್ ತಗೊಳ್ತೀಯಾ ಇಲ್ವಾ ಅದನ್ನ ಹೇಳು. ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀನಿ ನಾನು. ಇಲ್ಲ ಇಲ್ಲ ಆ ಥರ ಯಾಕೆ ಹೇಳ್ತಿದ್ಯಾ? ಕೊಡು ಕೊಡು. ರತನ್ ಆಲೂಗಡ್ಡೆ, ಟೊಮೆಟೊ ಮತ್ತೆ ದಾಳಿಂಬೆಯನ್ನ ಅವನಿಗೆ ಕೊಡ್ತಾನೆ. ಅದ್ರ ಬದಲಿಗೆ ದುಡ್ಡನ್ನ ತಗೊಂಡು ಅವನು ಅಲ್ಲಿಂದ ಹೊರಡ್ತಾನೆ. ತುಂಬಾ ದಿನಗಳ ನಂತರ ನನ್ನ ಕೈಗೆ ಹಣ ಬಂದಿದೆ. ಈ ದುಡ್ಡಿಂದ ನಾನು ಬಟ್ಟೆ ತಗೊಳ್ಳಾ? ತುಂಬಾ ದಿನದಿಂದ ಹರಿದಿರೋ ಬಟ್ಟೆನೇ ಹಾಕೊಳ್ತಾ ಇದ್ದೀನಿ. ಈ ಕಡೆ ಗೋಮತಿ ಕೊಡದ ಜೊತೆ ತನ್ನ ದುಃಖನ ಹೇಳ್ಕೊಂತಾಳೆ. ದುಡ್ಡು ಇಲ್ದೇ ಇರೋದ್ರಿಂದ ನನ್ನೆಲ್ಲ ಒಡವೆಗಳನ್ನ ಮಾರ್ಲೇಬೇಕಾಯ್ತು. ಈಗ ನನ್ನ ಹತ್ರ ಒಂದೇ ಒಡವೆ ಉಳ್ದಿರೋದು. ಆದ್ರೆ ಇನ್ ಮುಂದೆ ನಾನು ರಾಣಿ ಆಗ್ತೀನಿ. ಹಾಗೆ ಹೇಳಿ ಅವಳ ಒಡವೆನ ಕೊಡದ ಒಳಗೆ ಹಾಕ್ತಾಳೆ. ಆಗ ಕೊಡ ತುಂಬಾ ಒಡವೆಗಳೇ ಬರುತ್ತೆ. ಅಯ್ಯೋ ದೇವ್ರೆ, ಇಷ್ಟೊಂದು ಒಡವೆಗಳು! ನಾನು ಇಷ್ಟೊಂದು ಒಡವೆಗಳು ಯಾವತ್ತೂ ನೋಡೇ ಇಲ್ಲ. ಇಷ್ಟು ಒಡವೆಗಳನ್ನ ನೋಡಿ ಗೋಮತಿಗೆ ತುಂಬಾನೇ ಸಂತೋಷ ಆಗತ್ತೆ. ಅವಳು ಎಲ್ಲಾ ಒಡವೆಗಳನ್ನ ಧರಿಸ್ಕೊಂತಾಳೆ. ಆಗ ರತನ್ ಮನೆ ಆಚೆ ಬರ್ತಾನೆ. ಅಯ್ಯೋ, ಮನೆ ಬಾಗ್ಲನ್ನ ಯಾಕೆ ಹಾಕೊಂಡ್ ಕೂತಿದ್ಯಾ? ಗೋಮತಿ, ಎಲ್ಲಿದ್ಯಾ ನೀನು? ರೀ, ಬರ್ತಾ ಇದ್ದೀನಿ. ಗೋಮತಿ ಬಾಗಿಲನ್ನ ತೆಗಿತಾಳೆ. ಅವಳನ್ನ ನೋಡಿ ರತನ್ ಹೇಳ್ತಾನೆ, ಅರೆ, ನನ್ ಕಣ್ಣಾರೆ ನನ್ಗೆ ನಂಬಕ್ಕಾಗ್ತಿಲ್ಲ. ನಿನ್ ಹತ್ರ ಇಷ್ಟೊಂದು ಆಭರಣ ಹೇಗೆ ಬಂತು? ಈಗ ನಾನು ಬಡ ಗೋಮತಿ ಅಲ್ಲ, ರಾಣಿ ಆಗಿದ್ದೀನಿ, ರಾಣಿ. ಈ ದೇವ್ರು ನಮಗೆ ಮಾಂತ್ರಿಕ ಕೊಡವನ್ನು ಕೊಟ್ಟಿದ್ದಾನಂದ್ರೆ ನಾವ್ಯಾಕೆ ಬಡವರಾಗಿ ಬಾಳ್ಬೇಕು? ಇಲ್ಲ ಗೋಮತಿ, ಹುಚ್ಚಿ ತರ ಆಡ್ಬೇಡ. ಕಾಲ ಸರಿ ಇಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ತೊಂದರೆ ಆಗತ್ತೆ. ಹಾ ಹಾ, ಸರಿ ಆಯ್ತು. ಇದು ನಿನ್ ಕೈಯಲ್ಲೇನಿದೆ? ಏನ್ ತಂದಿದ್ದೀರಾ? ಬಟ್ಟೆ ತಂದಿದ್ದೀನಿ. ತುಂಬಾ ಒಳ್ಳೇದ್ ಮಾಡಿದ್ರಿ. ನಿಮ್ಮ ಹತ್ರ ಬಟ್ಟೆ ಇರ್ಲಿಲ್ಲ, ಒಂದೇ ಇತ್ತು, ಅದು ಹಳೇದಾಗಿತ್ತು. ಅದನ್ ತೋರ್ಸಿ. ರತನ್ ಅವಳಿಗೆ ಬಟ್ಟೆನ ಕೊಡ್ತಾನೆ. ಅವಳದನ್ನ ಕೊಡದ ಒಳಗೆ ಹಾಕ್ತಾಳೆ. ಆವಾಗ ಕೊಡದಲ್ಲಿ ತುಂಬಾನೇ ಬಟ್ಟೆಗಳು ಬರ್ತವೆ. ಆಗ ರತನ್, ಇದೇನ್ ಮಾಡ್ತಿದ್ಯಾ ನೀನು? ಏನ್ರಿ, ನಾನು ಇದ್ರಲ್ಲಿ 10 ಬಟ್ಟೆನ ನಿಮಗೋಸ್ಕರ ಇಡ್ತೀನಿ. ಮಿಕ್ಕಿದ್ದನ್ನ ನೀವ್ ಎಲ್ ತಗೊಂಡಿದ್ರಿ ಅಲ್ಲೇ ಹೋಗ್ಕೊಡಿ. ರತನ್ ಮಾರನೇ ದಿನ ಬಟ್ಟೆ ಅಂಗಡಿ ಹತ್ರ ಹೋಗಿ ಎಲ್ಲಾ ಬಟ್ಟೆಗಳನ್ನ ಮಾರ್ತಾನೆ. ಹೀರಾಗೆ ತುಂಬಾನೇ ಯೋಚನೆ ಆಗುತ್ತೆ. ರತನ್ ಹೋದ್ಮೇಲೆ ಅವನು ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಇದಂತೂ ತುಂಬಾ ವಿಚಿತ್ರವಾಗಿದೆ. ನಿನ್ನೆ ಒಂದು ಬಟ್ಟೆ ತಗೊಂಡ, ಆದ್ರೆ ಇವತ್ತು ತುಂಬಾನೇ ಬಟ್ಟೆ ತಂದಿದ್ದಾನೆ. ಇದನ್ನ ದಾರಿಲಿ ಹೋಗ್ತಿದ್ದ ಬಿಲ್ಲು ಕೇಳಿಸ್ಕೊಂತಾನೆ. ಅವನು ಕೇಳ್ತಾನೆ, ಏನಾಯ್ತಣ್ಣ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅಯ್ಯೋ, ರತನ್ ಜಮೀನಲ್ಲಿ ಬಟ್ಟೆ ಕಾರ್ಖಾನೆ ಏನಾದ್ರು ಮಾಡಿದಾನ? ನಿನ್ನೆ ಒಂದು ಬಟ್ಟೆ ತಗೊಂಡೋದ, ಈಗ ಅದೇ ತರ ಬಟ್ಟೆಗಳನ್ನ ಮಾಡ್ಕೊಂಡ್ ತಂದಿದ್ದಾನೆ. ರೈತ ಕಿಶನ್ ಬಟ್ಟೆ ಕೂಡ ಮಾರ್ತಿದ್ದಾನ? ವಿಚಿತ್ರವಾಗಿದೆ. ನಿನಗ್ ಗೊತ್ತಾ, ನಿನ್ನೆ ನನ್ನ ಅಂಗಡಿಗೆ ಬಂದು ಮೂಟೆ ತುಂಬಾ ಆಲೂಗಡ್ಡೆ, ಟೊಮೆಟೊ ಮತ್ತೆ ದಾಳಿಂಬೆ ಮಾರ್ಬಿಟ್ಟು ಹೋದ. ಏನ್ ಹೇಳ್ತಾ ಇದೀಯಾ? ಅವನು ಬರಡು ಭೂಮಿಲಿ ಏನೇನೂ ಬೆಳೆಯೋದಕ್ ಸಾಧ್ಯನೇ ಇಲ್ಲ. ಅವನು ಆಕಸ್ಮಿಕವಾಗಿ ಹಣ್ಣು ಮತ್ತೆ ತರಕಾರಿನ ಹೇಗ್ ಬೆಳೆಯೋಕ್ ಸಾಧ್ಯ? ಇದಂತೂ ತುಂಬಾ ಆಶ್ಚರ್ಯಕರವಾಗಿದೆ. ಖಂಡಿತ ಏನೋ ರಹಸ್ಯ ಇದೆ. ರತನ್ ಮೇಲೆ ಕಣ್ಣಿಡ್ಲೇಬೇಕು. ಇಲ್ಲಿ ರಾತ್ರಿ ಗೋಮತಿ ಮತ್ತೆ ರತನ್ ಮಾತಾಡ್ತಾ ಇರ್ತಾರೆ. ನಾಳೆ ಈ ಕೊಡದಿಂದ ಮೊಟ್ಟೆ ವ್ಯಾಪಾರ ಮಾಡ್ತೀನಿ. ಒಂದು ಮೊಟ್ಟೆ ಹಾಕ್ತೀನಿ, 500 ಮೊಟ್ಟೆಗಳು ಬರುತ್ತೆ. ತುಂಬಾ ಒಳ್ಳೆ ಲಾಭ ನಂಗೆ ಬರುತ್ತೆ. ಅಲ್ಲಿ ಕಿಟಕಿಯಲ್ಲಿ ಬಿಲ್ಲು ಪಲ್ವಾಲ ಮತ್ತೆ ಹೀರಾ ವ್ಯಾಪಾರಿ ಎಲ್ಲಾನು ಕೇಳಿಸ್ಕೊಂತಾರೆ. ಓ ಹೌದಾ, ಇವಾಗ ಗೊತ್ತಾಯ್ತು ನಿಜ ಏನು ಅಂತ. ನಡಿ ಹೀರಾ, ನಾಳೆ ಬೆಳಿಗ್ಗೆ ಈ ವಿಷಯನ ಮುಖ್ಯಸ್ಥರಿಗೆ ಹೇಳೋಣ. ಸರಿಯಾಗಿ ಹೇಳ್ದೆ. ನಮ್ಮ ಕಣ್ಣು ಮುಂದೆನೆ ಆ ಬಡವ ರತನ್ ಶ್ರೀಮಂತ ಆಗ್ಬಿಟ್ಟ. ನಾವು ಅದನ್ನ ಬಿಡಬಾರ್ದು. ಮಾರನೇ ದಿನ ಇಬ್ರು ಅಂಗಡಿಯವರು ಊರಿನ ಮುಖ್ಯಸ್ಥನ ಹತ್ರ ಹೋದ್ರು. ಈಗ ನೀವೇ ಹೇಳಿ, ರತನ್ಗೆ ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು? ರತನ್ನ ಅವನ್ ಕೊಡದ ಜೊತೆ ಹಿಡ್ಕೊಂಬನ್ನಿ. ಹೋಗ್ಬೋಲು, ರತನ್ನ ಹಿಡ್ಕೊಂಡ್ ಬಾ. ನೀವ್ ಹೇಳ್ದಾಗೆ ಆಗ್ಲಿ ಮುಖ್ಯಸ್ಥರೇ. ಮುಖ್ಯಸ್ಥರು ಕರೀತಾ ಇದ್ದಾರೆ. ಯಾಕೆ ಕರ್ದಿದ್ದಾರೆ ಅಣ್ಣ? ಹೋದ್ಮೇಲೆ ನಿಂಗೆ ಗೊತ್ತಾಗತ್ತೆ. ಮೊದ್ಲು ಆ ಜಾದು ಕೊಡನ ತಗೊಂಡ್ ಬಾ. ಮುಖ್ಯಸ್ಥರಿಗೆ ಕೊಡದ ಬಗ್ಗೆ ಹೇಗ್ ಗೊತ್ತಾಯ್ತು? ರತನ್ ಆ ಕೊಡನ ತಗೊಂಡು ಮುಖ್ಯಸ್ಥರ ಬಳಿ ಬಂದ. ಮುಖ್ಯಸ್ಥರು ಆ ಕೊಡ ನೋಡಿ ಹೇಳ್ತಾರೆ, ಓ ಇದಾ ನಿನ್ನ ಮಾಂತ್ರಿಕ ಕೊಡ? ತುಂಬಾ ಕೇಳ್ಪಟ್ಟಿದ್ದೀನಿ ಇದರ ಮಾಯೆಯ ಬಗ್ಗೆ. ಇದು ಹೇಗಿದೆ ಅಂತ ನಾನು ಸ್ವಲ್ಪ ನೋಡ್ತೀನಿ. ಮುಖ್ಯಸ್ಥರು ಆ ಕೊಡನ ತಗೊಂಡು ಅವರ ತಲೆ ಮೇಲೆ ಹಾಕೊಂತಾರೆ. ಆಗ ಆ ಕೊಡದಿಂದ ಅಲ್ಲಿ ಒಬ್ಬರಿಗಿಂತ ಹೆಚ್ಚು ಮುಖ್ಯಸ್ಥರು ಕಾಣಿಸ್ಕೊಳ್ತಾರೆ. ಅಯ್ಯೋ ದೇವ್ರೆ, ಇದ್ರಲ್ಲಿ ನಮ್ಮ ಮುಖ್ಯಸ್ಥರು ಯಾರು?
ಆಗ ಎಲ್ಲ ಮುಖ್ಯಸ್ಥರು ಒಂದೇ ಸರಿ ಹೇಳ್ತಾರೆ, ನಾನೇ ಅಸ್ಲಿ ನಾನೇ. ಇದಾದ್ಮೇಲೆ ರತನ್ ಅಲ್ಲಿಂದ ಕೊಡನ ತಗೊಂಡು ಹೊರಟು ಹೋಗ್ತಾನೆ. ಮತ್ತೆ ಮನೆಗೆ ಬಂದು ಮನೆ ಹಿಂದಿರೋ ಬಾವಿಲಿ ಬಿಸಾಕ್ತಾನೆ. ಮತ್ತೆ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾನೆ. ಅವನು ಮನಸ್ಸಿನಲ್ಲೇ ಅನ್ಕೊಂತಾನೆ, ಕಷ್ಟ ಪಡದೇ ಇದ್ರೆ ಜೀವನದಲ್ಲಿ ಏನೂ ಸಿಗಲ್ಲ ಅಂತ.